ಇನ್ವೈಟ್ ಮಾಡದೆ ಬಂದಿಲ್ಲ ಅಂತ ಆಕ್ಟರ್ಸ್ ಮೇಲೆ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಈಗೋ ಬಿಟ್ಬಿಟ್ರೆ ಒಳ್ಳೇದಾಗುತ್ತೆ. ಈಗೋ ಇರೋ ತನಕ ನಾವು ಉದ್ಧಾರ ಆಗಲ್ಲ. ದ ಮೋಸ್ಟ್ ಅನ್ಆರ್ಗನೈಸ್ಡ್ ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ಈ ಸಲ ಒಂದು ಫಿಲ್ಮ್ ಫೆಸ್ಟಿವಲ್ ಅದು ಏನ್ ದೊಡ್ಡ ವಿಷಯ ಅಂತ ಅನ್ಕೊಂಡು ಒಂದು ಆಟಿಟ್ಯೂಡ್ ಅಲ್ಲಿ ಸಾಧು ಕೋಕಿಲ ಅವರು ಲೀಡರ್ಶಿಪ್ ಅಲ್ಲಿ ಆಗ್ತಾ ಇದೆ. ಅವರು ಏನು ಒಂದು ಇಶ್ಯೂನ ಅಡ್ರೆಸ್ ಮಾಡಿದ್ರು ಅದು ಕರೆಕ್ಟ್, ಆ ವೇದಿಕೆ ಏನಿದೆಯೋ ಅದು ರಾಂಗ್ ಅಂತ ನಾನು ಹೇಳ್ತೀನಿ. ಖಂಡಿತವಾಗಿ ಸ್ವಲ್ಪ ಬೇಜಾರು ಆಯ್ತು. ಫಸ್ಟ್ ಒಂದು ವಿಷಯ ಏನಂದ್ರೆ ದ ಮೋಸ್ಟ್ ಅನ್ಆರ್ಗನೈಸ್ಡ್ ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ಈ ಸಲ. ರೀಸನ್ ಏನಂದ್ರೆ ಒಂದು ಪ್ಯಾಷನೇಟ್ ಆಗಿ ಎಫರ್ಟ್ ಹಾಕಿ ಮಾಡಿಲ್ಲ, ತುಂಬಾ ಫಾರ್ಮಲ್ ಆಗಿ ಒಂದು ಫಿಲ್ಮ್ ಫೆಸ್ಟಿವಲ್ ಅದು ಏನು ದೊಡ್ಡ ವಿಷಯ ಅಂತ ಅನ್ಕೊಂಡು ಒಂದು ಆಟಿಟ್ಯೂಡ್ ಅಲ್ಲಿ ಅವರು ಸಾಧು ಕೋಕಿಲ ಅವರು ಲೀಡರ್ಶಿಪ್ ಅಲ್ಲಿ ಆಗ್ತಾ ಇದೆ. ತುಂಬಾ ಕಂಪ್ಲೇಂಟ್ಗಳು ಬರ್ತಾ ಇದೆ. ಒಂದು ವಿಷಯ ಯಾವತ್ತೂ ಒಂದು ಕಂಪ್ಲೇಂಟ್ ಅಂತ ಬರೋ ಒಂದು ಕಡೆಯಿಂದ ಒಂದು ಬಂದರೆ ಓಕೆ, ನೆಗ್ಲೆಕ್ಟ್ ಮಾಡ್ಬೋದು. ಬಿಗಿನಿಂಗ್ ಇಂದಾನೆ ಫಿಲ್ಮ್ ಚಾಂಬರ್ ಇಂದ ಕಂಪ್ಲೇಂಟ್ ಶುರುವಾಯಿತು, ಡೈರೆಕ್ಟರ್ ಅಸೋಸಿಯೇಷನ್ ಇಂದ ಕಂಪ್ಲೇಂಟ್ ಶುರುವಾಯಿತು, ಫಿಲ್ಮ್ ಮೇಕರ್ಸ್ ಇಂದ ಕಂಪ್ಲೇಂಟ್ ಶುರುವಾಯಿತು. ಸಿನಿಮಾ ನೋಡದೆ ಮಾಡಿದ್ದಾರೆ ಅಂದ್ಬಿಟ್ಟು ಅಲ್ಲಿ ನಾವು ಹುಷಾರಾಗಬೇಕಾಗಿತ್ತು. ಓಕೆ, ಎಲ್ಲೋ ಪ್ರಾಬ್ಲಮ್ ಇದೆ, ನಾವು ಅದನ್ನು ಸರಿ ಮಾಡ್ಕೋಬೇಕು ಅಂತ ಅನ್ನೋದು ಒಂದು ಮಾಡ್ಕೋಬೇಕಾಗಿತ್ತು. ಅದನ್ನು ಮಾಡ್ಕೊಂಡಿಲ್ಲ. ಏನು ನಾವು ಮಾಡ್ತೀವಿ, ಯಾರು ಏನು ಕೇಳ್ತಾರೆ ಅನ್ನೋ ಒಂದು ಆಟಿಟ್ಯೂಡಲ್ಲಿ ಮಾಡುವಾಗ 100% ಈ ಅಲಿಗೇಷನ್ ಅವ್ರು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈಸ್ ಆನ್ಸರಬಲ್ ಫಾರ್ ದಟ್. ಸರ್, ಈ ಸದ್ಯಕ್ಕೆ ಅವರು ಅಂತ ನಾನು ಹೇಳೋದು ಸಾಧು ಕೋಕಿಲ ಅವ್ರನ್ನ. ಎಸ್ ಸರ್, ಇದೆಲ್ಲದ್ರ ಜೊತೆಗೆ ಸರ್ ಈಗ ವೇದಿಕೆ ಮೇಲೆ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಚಿತ್ರೋದ್ಯಮದ ಸ್ಟಾರ್ಗಳ ವಿಚಾರವಾಗಿ ಮಾತಾಡಿರೋಂಥ ವಿಚಾರ, ನಟ್ಟು ಬೋಲ್ಟ್ನ ಸರಿ ಮಾಡ್ತೀನಿ ಅನ್ನೋದನ್ನ ಚಿತ್ರೋದ್ಯಮದ ಜರ್ನಿಲಿ ನೀವು ನೋಡಿದಂಗೆ ಅದನ್ನ ಎಷ್ಟು ಗಂಭೀರವಾಗಿ ತಗೊಳ್ತೀರಾ, ಯಾವ ರೀತಿ ಪ್ರತಿಕ್ರಿಯೆ? ಒಂದು ವಿಷಯ ಸರ್, ಅವರು ಏನು ಒಂದು ಇಶ್ಯೂನ ಅಡ್ರೆಸ್ ಮಾಡಿದ್ರು ಅದು ಕರೆಕ್ಟು, ಬಟ್ ಅಡ್ರೆಸ್ ಮಾಡುವ ಆ ವೇದಿಕೆ ಏನಿದೆಯೋ ಅದು ರಾಂಗ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಡೆಲಿಗೇಟ್ಸು ಬಂದಿರ್ತಾರೆ. ಅದರಲ್ಲಿ ನಾವು ನಮ್ಮ ಒಂದು ಇಂಡಸ್ಟ್ರಿ ಬಗ್ಗೆ ಇರುವ ಲ್ಯಾಪ್ಸಸ್ನ ಓಪನ್ ಆಗಿ ಅಡ್ರೆಸ್ ಮಾಡೋದು ಖಂಡಿತವಾಗಿ ಸ್ವಲ್ಪ ಬೇಜಾರು ಆಯಿತು. ಬಟ್ ಅವರು ಅಡ್ರೆಸ್ ಮಾಡಿರೋ ವಿಷಯ ಬಂದು ನಿಜ, ಬಂದಿಲ್ಲ ಅನ್ನೋದು. ಅದನ್ನ ಬಗ್ಗೆ ನನಗೇನಂದರೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಇಮಿಡಿಯೇಟ್ಲಿ ಆ್ಯಸ್ ಎ ಡೆಪ್ಯೂಟಿ CM ಆ್ಯಂಡ್ ಎ ಪವರ್ಫುಲ್ ಪೊಲಿಟಿಷಿಯನ್, ತುಂಬ ಆರ್ಗನೈಸ್ಡ್ DKS ಅವ್ರು ಏನು ಮಾಡಿರೋದು ಅದು ಸಾಧು ಕೋಕಿಲ ಇಸ್ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅವ್ರನ್ನ ಕರೆದುಬಿಟ್ಟು ಏನು ಎಲ್ಲಿ ತಪ್ಪಾಯಿತು, ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತಾಯಿತ್ತು. ದ ರೆಪ್ರೆಸೆಂಟೇಟಿವ್ ಅಂದರೆ ಯಾರು ಲೀಡರು ಸಾಧು ಕೋಕಿಲ, ಫಿಲ್ಮ್ ಚಾಂಬರ್, ಪ್ರೊಡ್ಯೂಸರ್ ಕೌನ್ಸಿಲ್, ಅಸೋಸಿಯೇಷನ್ನು, ಆರ್ಟಿಸ್ಟ್ ಅಸೋಸಿಯೇಷನ್ ಎಲ್ಲರನ್ನೂ ಕರೆದುಬಿಟ್ಟು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನಿಜ ಬಂದಿರೋದು. ಸರ್, ಸಾಧು ಕೋಕಿಲ ಅವರು ಸೈಂಟಿಫಿಕ್ ಆಗಿ ಒಂದು ಪ್ರೋಟೋಕಾಲ್ ಪ್ರಕಾರ ಕರೆಕ್ಟಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಿಲ್ಲ ಅನ್ನೋದು. ಆಮೇಲೆ ಸಾಧು ಕೋಕಿಲ ಅವ್ರು ಹೇಳಿದ್ರಂತ ನಾವು ಹೆಂಗೆ 500 ಜನನ ಕರೆಯೋಕ್ಕಾಗುತ್ತೆ ಅಂತ. ನೀವೆಲ್ಲರೂ ನನ್ನ ಸೆಲೆಬ್ರಿಟಿ ಶೋಗೆ ಬರ್ತೀರಾ, 250 ಜನ ಬರ್ತಾರೆ. 250 ಜನ ನಾವು ಮನೆಗೆ ಹೋಗಿ ಕರೆಯಲ್ವೇ? ಕೆಲವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಇಂಪಾರ್ಟೆಂಟ್ ಇರೋರಿಗೆ, ಕೆಲವ್ರಿಗೆ ಏನು ಮೆಸೇಜ್ ಮಾಡ್ತೀವಿ, ಕೆಲವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಫೋನ್ ಮಾಡ್ತೀವಿ. ಡೈರೆಕ್ಟಾಗಿ ಬಂದು ಕರೆಯೋಕ್ಕಾಗಲ್ಲ ಬನ್ನಿ ಅಂತ ಹೇಳಿದ್ರು. ಒಂದು ಸೆಲೆಬ್ರಿಟಿ ಶೋ ಅಲ್ಲಿ ನನ್ನ ಒಂದು 3 ಆಡಿಟೋರಿಯಂ ಫಿಲ್ ಮಾಡಿಬಿಡ್ತೀವಲ್ವ ಸರ್, 750 ಜನ ಬಂದುಬಿಡ್ತೀವಿ. ಆ ಥರ ಸಾಧು ಸಾರು ಮಿನಿಮಮ್ ಒಂದು 250-300 ಜನಕ್ಕೆ ಫೋನ್ ಮಾಡಿದ್ರು, ಎವ್ರಿ ಡೇ 30 ಜನ 40 ಜನ 50 ಜನ ಅಂತ ಫೋನ್ ಮಾಡಿದ್ರು ಈಸಿಲಿ ಇಡೀ ಇಂಡಸ್ಟ್ರಿನ ಕವರ್ ಮಾಡ್ಬೋದಾಗಿತ್ತು. ಪ್ಲಸ್ ಅವ್ರ ರೆಪ್ರೆಸೆಂಟೇಟಿವ್ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಅದನ್ನು ಬಿಟ್ಬಿಟ್ಟು ಅದನ್ನು ಇನ್ವೈಟ್ ಮಾಡದೆ ನಾವು ಬಂದಿಲ್ಲ ಅಂತ ಆಕ್ಟರ್ಸ್ ಮೇಲೆ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಸರ್. ಆಕ್ಟರ್ಸ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ 100% ಒಗ್ಗಟ್ಟಿಲ್ಲ. ನನಗೆ ಗೊತ್ತಾಯ್ತು ನಿಮ್ಮ ಏನು ಕ್ವಶನ್ ಅಂತ. ಇಲ್ಲಿ ಏನು ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಇರುವಾಗ ದೇರ್ ವಾಸ್ ಎ ಫೇಸ್ ವ್ಯಾಲ್ಯೂ. ಆಮೇಲೆ ಅವ್ರ ಹಿಂದೆ ಒಬ್ಬ ಲೀಡರ್ ಅಂತ ಎಲ್ಲ ಹೋಗ್ತಾ ಇದ್ರು. ಇವತ್ತು ಒಬ್ಬ ಲೀಡರ್ ಅಂತ ಹೇಳಿದ ತಕ್ಷಣ ಏನು ಜಗಿನ್ ಕ್ವಶನ್ ಕೇಳ್ತಾ ಇದ್ದಾನೆ ಅಂದ ತಕ್ಷಣ ಅವ್ರಿಗೆ ಇವನೇನು ಕ್ವಶನ್ ಕೇಳೋದು ಅಂತ. ಇಲ್ಲಿ ಹೆಂಗಾಗಿದೆ ಅಂದರೆ ಈಗೋ ಸರ್, ಇಲ್ಲಿ ಅಜೆಂಡಾ ಅನ್ನೋದು ಏನು, ಇಂಡಸ್ಟ್ರಿ ವಿಷಯ ಅನ್ನೋದು ಅಜೆಂಡಾ ಬರಲ್ಲ, ಈಗೋ ಬಂದ್ಬಿಡುತ್ತೆ. ಇವ್ರು ಏನು ಲೀಡ್ ಮಾಡೋದು, ಇವರಿಂದ ನಾನೇನು ಹೋಗೋದು ಅನ್ನೋದು ಬಂದರೆ ಎಲ್ಲ ಅಸೋಸಿಯೇಷನ್ ನೋಡಿ, ಪ್ರೊಡ್ಯೂಸರ್ಸಲ್ಲಿ ಒಂದು 4 ಜನ ಮುಂದೆ ಹಿಂದೆ ಇರೋದು ಇವನೇನು, ನಾವೇನೋ ಎಲೆಕ್ಷನಲ್ಲಿ ಸೋತಿರ್ತಾನೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇವರೇನು ಲೀಡರ್ಶಿಪ್ ಮಾಡೋದು, ಇವರಿಂದ ನಾನೇನು ಹೋಗೋದು. ಈಗೋ ಬಿಟ್ಬಿಟ್ರೆ ಒಳ್ಳೇದಾಗುತ್ತೆ. ಈಗೋ ಇರೋ ತನಕ ನಾವು ಉದ್ಧಾರ ಆಗಲ್ಲ ಸರ್. ನಿಮ್ಮ ಸಿನಿಮಾ ಕೂಡ ಇದೆ, ಬಟ್ ಸಿನಿಮಾಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗ್ತಿದೆ. ವಾರಕ್ಕೆ ಕಲೆಕ್ಷನ್ಗಳೇ ಆಗ್ತಿಲ್ಲ. ಹೌದು, ಕಪಟಿ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರ ಬಗ್ಗೆ ಸಿಗ್ತಾರಂತ ರೆಸ್ಪಾನ್ಸ್ಗಳು ಈ ರೀತಿ ಆದ್ರೆ ಚಿತ್ರೋದ್ಯಮದ ಉಳಿವೆ ಹೆಂಗೆ? ಹೌದು, ಇದನ್ನ ಯಾರು ರಿಲೀಸ್ ಆಗ್ತಾ ಇಲ್ಲ. ಏನಂದ್ರೆ ಇವತ್ತು ಸಿನಿಮಾ ಫುಟ್ಫಾಲು ತುಂಬಾ ಕಮ್ಮಿ ಆಗ್ತಾ ಇದೆ. ಇದನ್ನ ಇವತ್ತು ನಾವು ನಮ್ಮ ಲ್ಯಾಪ್ಸಸ್ ಏನೇನು ಇದೆಯೋ ಅದನ್ನು ಸರಿ ಮಾಡಿಕೊಂಡ್ರೇ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೂ ಹೋಗುತ್ತೆ ಸರ್. ಒಂದೇ ಒಂದು ವಿಷಯ, ಒಂದು ಸೆಲೆಬ್ರಿಟಿ ಶೋ ಅಂತ ಅಂದ್ಕೊಳ್ಳಿ, ಒಂದು ಸ್ಟಾರ್ ಸಿನಿಮಾ ಸೆಲೆಬ್ರಿಟಿ ಶೋ ಆಗುವಾಗ ಎಲ್ಲರಲ್ಲಿ ಇರ್ತೀವಿ, ಇನ್ಕ್ಲೂಡಿಂಗ್ ಚಾನಲ್ಸ್, ನೀವು ಅಷ್ಟೇ, ಎಲ್ಲರಲ್ಲಿ ಇರ್ತೀವಿ. ಈಗ ಒಂದು ಟೈರ್ 2 ಆರ್ಟಿಸ್ಟ್, ಟೈರ್ 2 ಡೈರೆಕ್ಟರ್, ಈಗ ನಮ್ಮ ಥರ ಏನೋ ಚಿಕ್ಕವ್ರದ್ದು ಏನೋ ಒಂದು ಮಾಡುವಾಗ ಎಲ್ಲರೂ ಬರಲ್ಲ. ನಾನು ಚಾನಲ್ಸ್ ಬಗ್ಗೆನೂ ಹೇಳ್ತಾ ಇದ್ದೀನಿ, ಎಲ್ಲರ ಬಗ್ಗೆನೂ ಹೇಳ್ತಾ ಇದ್ದೀನಿ, ಬರಲ್ಲ. ಈ ಡಿಫ್ರೆನ್ಸಸ್ ಇರಬಾರ್ದು. ಸಿನಿಮಾ ಥರ ನೋಡಿಬಿಡ್ಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಅಲ್ಲಿ ಮಾಡುವಾಗ ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ
ಈಗ ಚಾನಲ್ಗೆ ಬೈದಿದ್ದೀನಿ ಅಂತ ಚಾನಲ್ ಅವರಿಗೆ ನನ್ನ ಬೈತಾರೆ. ಸಬ್ಸಿಡಿ ವಿಚಾರ ಚರ್ಚೆ ಆಗ್ತಾ ಇದೆ ಸರ್. ಹೌದು, ನನ್ನ ನಾಲೆಡ್ಜಿಗೆ ಬಂತು. ಏನೋ ಕಮಿಟಿ ಕೊಟ್ಟಿರೋದು ಒಂದು ಲಿಸ್ಟು, ಪಬ್ಲಿಷ್ ಆಗಿರೋದು ಒಂದು ಲಿಸ್ಟು ಅನ್ನೋದು ಬರ್ತಾ ಇದೆ. ಆ ಕಮಿಟಿ ಚೇರ್ಮನು, ಆ ಕಮಿಟಿ ಮೆಂಬರ್ಸೇ ಇದನ್ನ ಬಗ್ಗೆ ಕ್ರಮ ತಗೋಬೇಕು ಅನ್ನೋದು ನನ್ನ ಒಪಿನಿಯನು. ಇದನ್ನು ತುಂಬ ಸೀರಿಯಸ್ ಇಶ್ಯೂ. ಇದು ಸೈನ್ ಮಾಡಿ ಕೊಟ್ಟಿರೋದು ಒಂದು ಲಿಸ್ಟು. ದೇವರವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ ಸರ್ಕಾರ ಏನೋ ಸಬ್ಸಿಡಿ ಕೊಡುತ್ತೆ. ಪ್ರತಿ ಸಬ್ಸಿಡಿ ಸಿನಿಮಾ ಸೆಲೆಕ್ಟ್ ಆಗ್ಬೇಕಂದ್ರೆ 2 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು. ಇದೇನು ದಂಧೆ ಅಂತ ಸರ್, ನನಗೆ ಐ ಹ್ಯಾವ್ ನೋ ಎವಿಡೆನ್ಸ್. ಜನರಲ್ ನಾನು ಕೇಳಿದ್ದೀನಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾರೆ ಅನ್ನೋದು. ಸರ್, ಇದಿದೆಲ್ಲ ಏನೋ ಲಂಚ ತಗೊಳ್ಳೋದು, ಈ ವಿಷಯ ಬಂದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ವಿಷಯದಲ್ಲೂ ಇದೆ. ಗೌರ್ಮೆಂಟಿಂದ ಒಂದು ದುಡ್ಡು ಬಂದ ತಕ್ಷಣ ಅದರಲ್ಲಿ ಎಷ್ಟು ನಾವು ಲೂಟಿ ಹೊಡೆಯೋಣ, ಮಿಕ್ಕಿದ್ದು ಮಾತ್ರ ನಾವು ಪ್ರಾಜೆಕ್ಟಿಗೆ ಕೊಡೋಣ ಅನ್ನೋದು ಎಲ್ಲ ಇದರಲ್ಲೂ ಇದೆ. ಅದು ಸಿನಿಮಾದಲ್ಲೂ ಆಗ್ತಾ ಇದೆ. ಇದು ದುರಂತ ಸರ್, ದುರಂತ, ನಿಜವಾಗ್ಲೂ ದುರಂತ. ನಾವು ಎಲ್ಲ ಕಡೆನೂ ಎಲ್ಲ ಕಡೆನೂ ದುಡ್ಡು ಮಾಡಬೇಕು ಅಂತ ನೋಡಿದ್ರೆ ಕಷ್ಟ ಆಗಿಬಿಡುತ್ತೆ. ಆಮೇಲೆ ನನಗೆ ಇಲ್ಲಿನೂ ನಾನು ಒಂದು ಪಾಸಿಟಿವ್ ವಿಷಯವನ್ನು ನಾನು ಚಾನಲ್ಸ್ ಬಗ್ಗೆ ಹೇಳ್ತೀನಿ. ಕೆಲವು ಟೈಮ್ ನಾವು ಸಿನಿಮಾ ರಿಲೀಸ್ ಮಾಡುವಾಗ ಕಮರ್ಷಿಯಲ್ಸ್ ಕೊಡಲ್ಲ. ಕಮರ್ಷಿಯಲ್ ಅಂದರೆ ಸ್ಪಾಟ್ಸ್ ಕೊಡಲ್ಲ. ಆ ಟೈಮಲ್ಲಿ ಸರ್ ಕಮರ್ಷಿಯಲ್ ಅಂದರೆ ಬರೋಕ್ಕಾಗಲ್ಲ ಅಂತ ಹೇಳುವಾಗ, ಇಲ್ಲ ಚೂರು ಹೆಲ್ಪ್ ಮಾಡಿದರೆ ಮಾಡಿಬಿಡ್ತಾರೆ. ಅಲ್ಲಿನೂ ಇಲ್ಲ ಸರ್, ನೀವು ದುಡ್ಡು ಕೊಟ್ಟರೆ ಬರೋದು ಅಂತ ಯಾರು ಹೇಳಲ್ಲ ಅಲ್ವಾ. ಸೊ ಎಲ್ಲ ಕಡೆನೂ ದುಡ್ಡು ಮಾಡಬೇಕು, ಎಲ್ಲ ಕಡೆನೂ ದುಡ್ಡು ಮಾಡಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಈ ಲಂಚ ಏನದು ಬಂದೇ ಬರುತ್ತೆ. ದುಡ್ಡು ಹೊಡೆಯೋದು ಮಾಡೇ ಮಾಡ್ತಾರೆ.